ನಮಸ್ಕಾರ ವೀಕ್ಷಕರೇ, ನಾನು ಶ್ರೀಧರ ಮೂರ್ತಿ, MA BEd, ನಿವೃತ್ತ ಉಪನ್ಯಾಸಕರು, ಸರ್ಕಾರಿ ಕಾಲೇಜು, ಮತ್ತು ಜ್ಯೋತಿಷ್ಯ ವಿದ್ವಾನ್ KP ಜ್ಞಾಹ ಮತ್ತು ಹಸ್ತ ಸಾಮಗ್ರಿಕ ತಜ್ಞರು. ಇವತ್ತು ನಾನು 69ನೇ ಎಪಿಸೋಡನ್ನು ಕೊಡ್ತಾ ಇದ್ದೀನಿ. ಅದರಲ್ಲಿ 19ನೇ ಎಪಿಸೋಡು ಬರೀ ಇದು ಹಸ್ತ ಸಾಮಗ್ರಿಕ ಬಗ್ಗೆನೇ 19ನೇ ಎಪಿಸೋಡನ್ನು ಕೊಡ್ತಾ ಇದ್ದೀನಿ. ಇದು ನಿಮ್ಮ ಜಾತಕದಲ್ಲಿ ಏನಿದೆ ಅನ್ನೋ ಶೀರ್ಷಿಕೆಯಲ್ಲಿ ನೀವು ಈ ಎಪಿಸೋಡ್ ಅನ್ನು ನೋಡಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ 9986555062 9986555062. ಈಗ ನಾವು ಕೊಡ್ತಾ ಇರ್ತಕ್ಕಂಥದ್ದು ಹಸ್ತ ಸಾಮಗ್ರಿಕ. ಅದರಲ್ಲಿ ಆದರ್ಶ ಹಸ್ತ ಸಾಮಗ್ರಿಕದಲ್ಲಿ ಹಸ್ತ ಆಕೃತಿ, ಹಸ್ತ ಯಾವ ಆಕೃತಿನಲ್ಲಿರುತ್ತೆ 7 ಆಕೃತಿನಲ್ಲಿ ಡಿವೈಡ್ ಮಾಡಿದ್ದಾರೆ. 7 ಇಲ್ಲಿ ಬರೆದಿದ್ದೀನಿ. 7 ಇದು ಲಾಸ್ಟ್, ಇಲ್ಲಿ ಬರೆದಿದ್ದೀನಿ. ಅದರಲ್ಲಿ ಹಸ್ತಾಕೃತಿ. ಇವತ್ತು ನಾವು ಆ ಹಸ್ತದ ಆದರ್ಶ ಮಿಶ್ರ ಹಸ್ತ ಆದರ್ಶ ಅಲ್ಲ, ಏಳನೇದು ಮಿಶ್ರ ಹಸ್ತ. ಅದನ್ನ ನಾನು ಯಾವುದಕ್ಕೆ ಹೋಲಿಕೆ ಮಾಡಿದ್ದೀನಿ ಅಂತಂದ್ರೆ ರವಿಗೆ ಹೋಲಿಕೆ ಮಾಡಿದ್ದೀನಿ. ಮಿಶ್ರ ಹಸ್ತ, ಅದು ಹೆಸರೇ ಹೇಳುತ್ತೆ ಮಿಶ್ರ ಹಸ್ತ. ಮಿಶ್ರ ಅಂದ್ರೆ ಏನೇನು ಮಿಶ್ರ ಆಗಿರುತ್ತೆ ಅಂತ ಅಂದ್ರೆ, ಈಗ ನಾವು 7 ಟೈಪಲ್ಲಿ 6 ಟೈಪಲ್ಲಿ ನಾವು ಹಸ್ತಗಳನ್ನು ನೋಡಿದ್ದೀವಿ. 6 ಟೈಪಲ್ಲಿ ಹಸ್ತಗಳನ್ನು ನೋಡಿದ್ದೀವಿ. ಇವತ್ತು 7ನೇದನ್ನು ನೋಡ್ತಾ ಇದ್ದೀವಿ. 7ನೇದು ಮಿಶ್ರ ಹಸ್ತ. ಈ ಮಿಶ್ರ ಹಸ್ತದಲ್ಲಿ ಈ ಉಳಿದ 6 ಟೈಪ್ ಇದೆಯಲ್ಲ, 6 ಟೈಪೂ ಮಿಕ್ಸ್ ಆಗಿರುತ್ತೆ. 6 ಟೈಪೂ ಮಿಕ್ಸ್ ಆಗಿರುತ್ತೆ. ಅದರಿಂದ ಇವರು ಮಿಶ್ರ ಹಸ್ತ ಅಂತ ಕರೀತಾರೆ. ಅಲ್ಲಿ ಅಸಂಸ್ಕೃತ ಹಸ್ತ, ಚೌಕ ಹಸ್ತ, ಕಾರ್ಮಿಕ ಹಸ್ತ, ಭೌತಿಕ ಹಸ್ತ, ಸ್ಫೂರ್ತಿ ಹಸ್ತ, ಆದರ್ಶ ಹಸ್ತ. ಒಂದೊಂದು ಹಸ್ತದಲ್ಲೂ ಒಂದೊಂದು ರೀತಿ ಇರುತ್ತದೆ. ಅದರಲ್ಲಿ ಬೆರಳು ಒಂದೊಂಥರ ಇರ್ತವೆ, ಕೈ ಒಂಥರ ಇರುತ್ತೆ, ಆಮೇಲೆ ಬೆರಳಿನ ಮೂತಿ ತುದಿ ಒಂಥರ ಇರುತ್ತೆ, ಹೆಬ್ಬೆಟ್ಟು ಒಂಥರ ಇರುತ್ತೆ. ಈಗ ಬೇರೆ 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 ತರ ಇರುತ್ತೆ. ಅಷ್ಟು ಮಿಶ್ರ ಆಗಿರುತ್ತೆ. ಇಲ್ಲಿ ರವಿ, ಅದನ್ನು ನಾನು ರವಿಗೆ ಹೋಲಿಕೆ ಮಾಡ್ತೀನಿ. ಈಗ ಈ ಆದರ್ಶ ಮಿಶ್ರ ಹಸ್ತದಲ್ಲಿ ಮಿಶ್ರ ಹಸ್ತ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಇದು ಮಿಶ್ರ ಹಸ್ತ. ಯಾರು ಕೀರೋ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಈ ಮಿಶ್ರ ಹಸ್ತದ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕಿರುಬೆರಳು ನೋಡಿ. ಕಿರುಬೆರಳು ಏನಾಗಿದೆ ಅಂತಂದ್ರೆ ಒಂದು ಕಡೆ ಆ ಕಡೆ ಈ ಕಡೆ ಬಗ್ಗಿದೆ, ಒಂದು ಕಡೆ ಬಗ್ಗಿದೆ. ಮತ್ತು ತುದಿ ಏನಾಗಿದೆ ಅಂದರೆ ಶಾರ್ಪ್ ಆಗಿದೆ, ಉದ್ದವಾಗಿದೆ. ಬೆರಳು ಉದ್ದವಾಗಿದೆ. ಈ ಬೆರಳು ಇದು ಯಾವ ಹಸ್ತಕ್ಕೆ ಸೇರ್ಕೊಳ್ಳುತ್ತೆ ಅಂತ ಅಂದ್ರೆ ಸ್ಫೂರ್ತಿ ಹಸ್ತಕ್ಕೆ ಸೇರ್ಕೊಳ್ಳುತ್ತೆ. ಅದರಿಂದ 2ನೇ ಬೆರಳು ನೋಡಿ, ಸೂರ್ಯ ಬೆರಳು. ಅದು ಅಷ್ಟೇ, ಅದು ಉದ್ದವಾಗಿದೆ, ಮುತ್ತಿ ಶಾರ್ಪ್ ಆಗಿದೆ, ಮತ್ತೆ 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 ಗಂಟಾಗಿದೆ, ಬಗ್ಗಿದೆ ನೋಡಿ. ಸೆಕೆಂಡ್ 3ನೇ ಗಣಿಕಾಂತರದಲ್ಲಿ ಬಗ್ಗಿದೆ ನೋಡಿ, ಬಗ್ಗಿದೆ. ಹೀಗಿರುತ್ತೆ. ಆಮೇಲೆ ನೆಕ್ಸ್ಟ್ ಶನಿ ಬೆರಳು ನೋಡಿ, ಮಧ್ಯ ಬೆರಳು, ಶನಿ ಬೆರಳು, ದೊಡ್ಡ ಬೆರಳು. ಇದು ಉದ್ದನೇ ಇದೆ. ಮುಂದೆ ತುದಿ ಏನಾಗಿದೆ ಅಂತ ಅಂದ್ರೆ ಚೌಕಾಕೃತಿನಲ್ಲಿದೆ, ನೇರವಾಗಿದೆ, ಸ್ಫೂರ್ತಿ ಹಸ್ತದ ತರ ಇದೆ. ಅಲ್ಲಿಂದ ಬಂದ್ರೆ ಗುರುಬೆರಳನ್ನು ನೋಡಿ. ಗುರುಬೆರಳು ಅಂತಂದ್ರೆ ಈ ಬೆರಳನ್ನು ನೋಡಿ. ಅದನ್ನು ನೋಡಿದ್ರೆ ಅವಾಗ ಅದು ಸ್ಟ್ರೈಟ್ ಆಗಿದೆ, ತೀರಾ ಸಣ್ಣ ಇಲ್ಲ, ಮೀಡಿಯಂ ಆಗಿದೆ. ಅದರ ತುದಿ ನೋಡಿ, ತುಂಬ ಶಾರ್ಪ್ ಆಗಿದೆ. ಆಮೇಲೆ ಹೆಬ್ಬೆಟ್ಟು ನೋಡಿ, ಅದು ತುಂಬ ತುಂಡ ಇದೆ, ಉದ್ದ ಇಲ್ಲ. ಆಮೇಲೆ ಕೈ ಅಗಲ ನೋಡಿ, ಅಗಲ ಜಾಸ್ತಿ ಇದೆ, ಉದ್ದ ಕಡಿಮೆ ಇದೆ. ಕೈಯನ್ನು ನೋಡಿದ್ರೆ ಹೇಗೆ ಕಾಣುತ್ತೆ ಅಂದರೆ ತುಂಬ ರಫ್ ಆಗಿ ಕಾಣುತ್ತೆ. ರಫ್ ಅಂಡ್ ಟಫ್ ಆಗಿ ಕಾಣುತ್ತೆ. ಅಂದರೆ ಎಲ್ಲ ಬೆರಳಿನ ಹಸ್ತಗಳು, ಎಲ್ಲ ರೀತಿಯ
ಹಸ್ತಗಳು ಇದರಲ್ಲಿ ಎಲ್ಲ ರೀತಿಯ ಹಸ್ತಗಳು ಇದರಲ್ಲಿ ಮಿಕ್ಸ್ ಆಗಿದೆ. ಆದ್ದರಿಂದ ಇದನ್ನ ಮಿಶ್ರ ಹಸ್ತ ಅಂತ ಕರೀತಾರೆ. ಮಿಶ್ರ ಹಸ್ತ ಅಂತ ಕರೀತಾರಲ್ಲ, ಈಗ ಗುಣಗಳು ಏನಾಗಿರಬೇಕು ಅಂದ್ರೆ ಎಲ್ಲಾ ಗುಣಗಳು ಮಿಶ್ರ ಆಗಿರಬೇಕು. ಯಾವಾಗ ಹಸ್ತ ಮಿಶ್ರವಾಗಿರುತ್ತೆ, ಹಸ್ತ ಮಿಶ್ರವಾಗಿದೆ, ಎಲ್ಲ ಹಸ್ತಗಳ ರೂಪಗಳು ಅದರಲ್ಲಿ ಸೇರ್ಕೊಂಡಿವೆ, ಅವಾಗ ಗುಣಗಳು ಏನಾಗಿರುತ್ತೆ ಅಂತ ಅಂದ್ರೆ ಎಲ್ಲ ಹಸ್ತದ ಗುಣಗಳು ಇದರಲ್ಲಿ ಬಂದಿರುತ್ತೆ. ಎಲ್ಲ ಹಸ್ತದ ಗುಣಗಳು ಇದರಲ್ಲಿ ಬಂದಿದ ಮೇಲೆ ಎಲ್ಲ ವಿದ್ಯೆಯೂ ಇವನಲ್ಲಿರುತ್ತೆ. ಎಲ್ಲ ವಿದ್ಯೆಯೂ ಇವರಲ್ಲಿ ಇರುತ್ತೆ. ಅಲ್ಲೇ ಆಲ್ ರೌಂಡ್ ಎಲ್ಲ ವಿದ್ಯೆನೂ ಇವರು ಕಲಿತಿರ್ತಾರೆ. ಎಲ್ಲ ಹಸ್ತಗಳ ರೀತಿಯ ವಿದ್ಯೆಯು ಇವರಲ್ಲಿ ಇರುತ್ತೆ. ಇದು ಆಲ್ ರೌಂಡ್. ಸಕಲ ವಿದ್ಯಾ ಪಾರಂಗತ, ಸಕಲ ವಿದ್ಯಾ ವಲ್ಲಭ, ಸಕಲ ವಿದ್ಯಾ ವಲ್ಲಭ. ಯಾವಾಗ ಎಲ್ಲ ಕಲಿತಾನೆ, ಹೆಚ್ಚು ಕಲಿತಾನೆ, ಹೆಚ್ಚು ಎಲ್ಲ ವಿದ್ಯೆಗಳನ್ನು ಕಲಿತಾನೆ. ಯಾವಾಗಲೂ ಅಷ್ಟೇ 1, 2, 3 ವಿದ್ಯೆ ಕಲಿತ್ರೆ ಅದೇನಾಗ್ತದೆ ಅಂತಂದ್ರೆ ಇಂಪ್ರೂವ್ಮೆಂಟ್ ಆಗ್ತದೆ. ಎಲ್ಲ ವಿದ್ಯೆ ಕಲಿತೀನಿ ಅಂತ ಹೋದ್ರೆ ಏನಾಗ್ತದೆ ಅಂದ್ರೆ ಅದು ಆಗಲ್ಲ, ಇದು ಆಗಲ್ಲ. ಯಾವುದು ಇಂಪ್ರೂವ್ಮೆಂಟ್ ಆಗಲ್ಲ. ಎಲ್ಲ ಬುದ್ಧಿವಂತನೂ ಹೌದು, ಜಾಣನೂ ಹೌದು, ಬುದ್ಧಿವಂತನೂ ಹೌದು, ಜಾಣನೂ ಹೌದು, ಜೊತೆಗೆ ಎಲ್ಲ ವಿದ್ಯೆಯನ್ನು ಕಲಿತಾನೆ. ಎಲ್ಲ ವಿದ್ಯೆಯನ್ನು ಕಲಿತಾಗ, ಅನೇಕ ವಿದ್ಯೆಗಳನ್ನು ಕಲಿತಾಗ ಯಾವುದು ಇಂಪ್ರೂವ್ಮೆಂಟ್ಸ್ ಆಗಲ್ಲ. ಈಗ ಸಪೋಸ್ ಯಾವುದೋ ಒಂದು ಉದ್ಯೋಗ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಅನೇಕ ಉದ್ಯೋಗಗಳನ್ನು ಮಾಡಿದ್ರೆ ಯಾವುದೂ ಇಂಪ್ರೂವ್ಮೆಂಟ್ ಆಗಲ್ಲ. ಯಾವುದಾದ್ರು ಒಂದು ಅಥವಾ 2 ಉದ್ಯೋಗನ ಹಿಡ್ಕೊಂಡು ಅವನು ಇಂಪ್ರೂವ್ಮೆಂಟ್ ಮಾಡಿದ್ರೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಅದರಲ್ಲಿ ಇನ್ನೊಂದು ಪ್ರಾವರ್ಬ್ ಏನೇ ಹೇಳ್ತಾನೆ ಅಂದ್ರೆ, ಜಾಕ್ ಆಫ್ ನನ್, ಎಲ್ಲ ಅವನಿಗೆ ಗೊತ್ತೇ ಇದೆ. ಜಾಕ್ ಆಫ್ ನನ್, ಮಾಸ್ಟರ್ ಆಫ್ ಆಲ್, ಎಲ್ಲ ಗೊತ್ತಿದೆ. ಮಾಸ್ಟರ್ ಆಫ್ ಆಲ್, ಎಲ್ಲದರಲ್ಲೂ ಎಲ್ಲ ಅವನಿಗೆ ಗೊತ್ತು. ಮಾಸ್ಟರ್ ಆಫ್ ಆಲ್, ಜಾಕ್ ಆಫ್ ನನ್, ಯಾವುದೂ ಆಗಲ್ಲ, ಯಾವುದೂ ಉದ್ಧಾರ ಆಗಲ್ಲ. ಹಾಗೆ ಜಾಕ್ ಆಫ್ ನನ್, ಮಾಸ್ಟರ್ ಆಫ್ ಆಲ್, ಇವನು ಆ ಥರ ಇರ್ತಾನೆ ಇವನು. ಆಮೇಲೆ ಅಕಸ್ಮಾತ್ ಆಗಿ ಇವನಿಗೆ ಜ್ಞಾನ ರೇಖೆ ಏನಾದರೂ ಚೆನ್ನಾಗಿದ್ರೆ, ಜ್ಞಾನ ರೇಖೆ ಅಂದರೆ ನಾಳೆ ನೋಡಿ, ಇದು ಇಲ್ಲಿಂದ ಹೊರಡುತ್ತೆ, ಇಲ್ಲಿಂದ ಹೊರಟು ಹೀಗೆ ಚಂದ್ರಪುರ ಹೋಗಿ ಬರುತ್ತೆ. ಇದು ಜ್ಞಾನ ರೇಖೆ. ಇನ್ನು ಮುಂದೆ ಹೇಳ್ಕೊಡ್ತೀನಿ ಇದನ್ನ ಸಪರೇಟಾಗಿ ಒಂದೊಂದು ರೇಖೆಯನ್ನು 10 ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ. ಈ ಜ್ಞಾನ ರೇಖೆ ಏನಾದರೂ ಚೆನ್ನಾಗಿದ್ರೆ, ಜ್ಞಾನ ರೇಖೆ ಚೆನ್ನಾಗಿತ್ತು ಅಂತಂದ್ರೆ ಬುದ್ಧಿ ಚೆನ್ನಾಗಿರ್ತದೆ. ಬುದ್ಧಿ ಚೆನ್ನಾಗಿತ್ತು ಅಂತಂದ್ರೆ ಅವನು ಮಾಡೋ ಕಸುಬು ಚೆನ್ನಾಗಿರ್ತದೆ, ಅಂದ್ರೆ ಮಾಡೋ ಉದ್ಯೋಗನೂ ಚೆನ್ನಾಗಿರ್ತದೆ. ಯಾವಾಗ ಬುದ್ಧಿ ಚೆನ್ನಾಗಿರ್ತದೆ, ಮಾಡೋ ಉದ್ಯೋಗ ಚೆನ್ನಾಗಿರ್ತದೆ, ಆವಾಗ ಅಭಿವೃದ್ಧಿ ಆಗ್ತದೆ, ಉದ್ಧಾರ ಆಗ್ತದೆ, ಅಭಿವೃದ್ಧಿ ಅದರಿಂದ ಇಂಪ್ರೂವ್ಮೆಂಟ್ ಆಗ್ತದೆ. ಹೀಗೆ ಜ್ಞಾನ ರೇಖೆ ಅವನು ವಿದ್ಯಾ ಪಾರಂಗತನಾಗ್ತದೆ. ಯಾವುದಾದ್ರೂ ಒಂದು ವಿದ್ಯೆಯಲ್ಲಿ ಅವನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊತಾನೆ, ಅಭಿವೃದ್ಧಿಯನ್ನು ಹೊಂದುತ್ತಾನೆ. ಆಮೇಲೆ ಇನ್ನೊಂದು ಇವನ ಗುಣ ಏನು ಅಂತಂದ್ರೆ, ಇವನು ನೋಡಿ, ಜಾಕ್ ಆಫ್ ಮಾಸ್ಟರ್ ಆಫ್ ಆಲ್, ಎಲ್ಲ ವಿದ್ಯೆನೂ ಗೊತ್ತಿ ಅವನಿಗೆ. ಮಾಸ್ಟರ್ ಆಫ್ ಎಲ್ಲ ವಿದ್ಯೆಯನ್ನು ಗೊತ್ತಿರೋದ್ರಿಂದ ಅವನು ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಉಪಯೋಗಿಸ್ಕೊಂತಾನೆ. ಅದು ಉಪಯೋಗಿಸ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ, ವಿದ್ಯೆ ಎಲ್ಲ ಗೊತ್ತಿರೋದ್ರಿಂದ ಬರೀ ಹರಟೆ ಹೊಡಿತಾನೆ, ತಾರ್ಲೆ ಹೊಡಿತಾನೆ, ಬರೀ ಮಾತಾಡ್ತಾನೆ, ಹರಟೆ ಹೊಡಿತಾನೆ. ಅವಾಗ ಇವನು ಏನ್ ಮಾಡ್ತಾನೆ ಅಂದ್ರೆ ಬರೀ ಹರಟೆ ಹೊಡ್ಕೊಂಡೆ ಕಾಲ ಕಳೀತಾನೆ. ಏನು ಉದ್ಧಾರ ಆಗಲ್ಲ, ಏನು ಅಭಿವೃದ್ಧಿ ಆಗಲ್ಲ. ಬರೀ ಮಾತಿನಿಂದ ಪ್ರಯೋಜನ ಆಗಲ್ಲ. ಕೃತಿ ಇರಬೇಕು, ಕೃತಿ ಮುಖ್ಯ. ಕೃತಿ ಇಲ್ಲ ಇಲ್ಲಿ, ಬರೀ ಮಾತಿನಿಂದ ಅಭಿವೃದ್ಧಿ ಆಗಲ್ಲ. ಆ ಥರ ಈ ಯಾವುದ್ರಲ್ಲಿ ಮಿಶ್ರ ಹಸ್ತದಲ್ಲಿ ಈ ಥರ ಕ್ಯಾರೆಕ್ಟರ್ಸ್ ಇರುತ್ತೆ. ಹೀಗೆ ಸುಮಾರು 7 ರೀತಿಯ ಹಸ್ತಗಳನ್ನು ನಾವು ನೋಡೋದು. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಹಸ್ತಗಳನ್ನು 7 ಭಾಗ ಮಾಡಿದ್ದಾರೆ, 7 ರೀತಿಯನ್ನು ವಿಂಗಡಿಸಿದ್ದಾರೆ. 7 ರೀತಿ: ಅಸಂಸ್ಕೃತ ಹಸ್ತ, ಚೌಕ ಹಸ್ತ, ಕಾರ್ಮಿಕ ಹಸ್ತ, ಭೌತಿಕ ಹಸ್ತ, ಸ್ಫೂರ್ತಿ ಹಸ್ತ, ಆದರ್ಶ ಹಸ್ತ,
ಮಿಶ್ರ ಹಸ್ತ. ಅವತ್ತೇ ಹೇಳಿದ್ದೆ ನಾನು, ಒಂದೊಂದು ಹಸ್ತಗಳನ್ನು ನೋಡಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಒಂದೊಂದು ಹಸ್ತಗಳನ್ನು ಸಪರೇಟ್ ನೋಡಿದಾಗ ಡಿಫ್ರೆನ್ಸು ಗೊತ್ತಾಗಲ್ಲ. ಇವತ್ತೇನು ಮಾಡ್ತಾ ಇದ್ದೀನಿ ಅಂತಂದರೆ 7 ಹಸ್ತಗಳನ್ನು ಸಪರೇಟ್ ಆಗಿ ತೋರಿಸ್ತೀನಿ. 7 ಹಸ್ತಗಳನ್ನು ಸಪರೇಟ್ ಆಗಿ ತೋರಿಸ್ತೀನಿ. ಈ ಸಪರೇಟ್ ಆಗಿ ನೀವು ನೋಡಿದಾಗ ಏನಾಗುತ್ತೆ, ಏನು ಅನ್ನಿಸ್ತದೆ ಅಂದರೆ ಅವಾಗ ಡಿಫ್ರೆನ್ಸ್ ಒಂದು ಹಸ್ತಕ್ಕೂ ಇನ್ನೊಂದು ಹಸ್ತಕ್ಕೂ ಈ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ. ನೋಡಿ ಎಂತಾಗುತ್ತೆ ನೋಡಿ, ಇದು ಈ ಹಸ್ತ ಇದೆ ನೋಡಿ, ಇದು ಅಸಂಸ್ಕೃತ ಹಸ್ತ. ಅಸಂಸ್ಕೃತ ಹಸ್ತ ಇದು ಅಸಂಸ್ಕೃತ ಹಸ್ತ ಯಾವುದಕ್ಕೆ ಹತ್ರ ಅಂತಂದ್ರೆ ಗೋರಿಲ್ಲಾಗೆ ಹತ್ರ, ಕೋತಿಯ ಕೈಗೆ ಹತ್ರ, ಗೋರಿಲ್ಲಾಗೆ ಹತ್ರ, ಚಿಂಪಾಂಜಿಯ ಕೈಗೆ ಹತ್ರ. ಅದರ ಗೋರಿಲ್ಲಾ ನೆಕ್ಸ್ಟ್ ಸ್ಟೇಜ್. ಇದು ಗೋರಿಲ್ಲಾ ನೆಕ್ಸ್ಟ್ ಸ್ಟೇಜು ತುಂಬ ರಫ್ ಅಂಡ್ ಟಫ್ ಆಗಿರ್ತದೆ. ಇದನ್ನ ಎಲಿಮೆಂಟ್ರಿ ಹ್ಯಾಂಡ್ ಅಂತ ಕರೀತಾರೆ. ಇವರು ಏನಂತ ಕರೀತಾರೆ, ಎಲಿಮೆಂಟ್ರಿ ಹ್ಯಾಂಡ್ ಅಂತ ಕರೀತಾರೆ. ಇದು ಮೊದಲನೇದು ಅಸಂಸ್ಕೃತ ಹಸ್ತ. ಈಗ ಎರಡನೇ ಹಸ್ತ ತೋರಿಸ್ತೀನಿ ನೋಡಿ. ನೋಡಿ ಇದು ಸ್ಕ್ವೇರ್ ಹ್ಯಾಂಡ್, ಚೌಕು ಹಸ್ತ. ಇದೇನಿದು ಚೌಕು ಹಸ್ತ ಅಂತ ಕರೀತಾರೆ ಇದನ್ನ. ನೋಡಿ ಈಗ ಅಂಗೈ ನೋಡಿ, ಅಂಗೈ ಉದ್ದ ಅಗಲ ನೋಡಿ. ಅಂಗೈ ಉದ್ದ ನೋಡಿ ಎಷ್ಟಿದೆ, ಅಗಲ ನೋಡಿ ಎಷ್ಟಿದೆ. ಹೆಬ್ಬೆಟ್ಟಿನಿಂದ ಈ ಕಡೆ ಸೈಡ್ವರೆಗೆ ಎಷ್ಟು ಅಗಲ ಇದೆ. ಆಮೇಲೆ ಕಂಕಣದಿಂದ ಶನಿ ಬೆರಳುಗಳಿಗೆ ಎಷ್ಟು ಅಗಲ ಇದೆ. ಉದ್ದ ಅಗಲ ಎರಡು ಒಂದೇ ಕಾಣುತ್ತೆ. ಇದನ್ನ ಚೌಕ ಸ್ಕ್ವೇರ್ ಅಂತ ಕರೀತಾರೆ, ಸ್ಕ್ವೇರ್ ಹ್ಯಾಂಡ್ ಅಂತ ಕರೀತಾರೆ. ಸ್ಕ್ವೇರ್ ಹ್ಯಾಂಡ್ ಅಂದ್ರೆ ಒಂದೇ, ಚೌಕ ಹಸ್ತ ಅಂದ್ರೆ ಒಂದೇ. ಇದು ಚೌಕ ಆಕಾರವಾಗಿರುತ್ತೆ ಈ ಹಸ್ತ. ಇದು ಎರಡನೇ ಹಸ್ತ, ಚೌಕು ಹಸ್ತ. ನೆಕ್ಸ್ಟ್ ಇದು ಕಾರ್ಮಿಕ ಹಸ್ತ ನೋಡಿ. ಇದು ಕಾರ್ಮಿಕ ಹಸ್ತ. ಕೈ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಬೆರಳು ಆ ಕಡೆ ಹೋಗಿದೆ, ಒಂದು ಬೆರಳು ಈ ಕಡೆ ಇದೆ, ಒಂದು ಗಂಟು ಗಂಟಾಗಿದೆ. ಆಮೇಲೆ ಹೆಬ್ಬೆರಳು ಈ ಕಡೆ ಗುರುಬೆರಳು ಈ ಕಡೆ ಹತ್ತಿರವಾಗಿದೆ. ಕಿರುಬೆರಳು ನೋಡಿ. ಆಮೇಲೆ ಎರಡನೇ ಬೆರಳು ನೋಡಿ, ಎರಡನೇ ಬೆರಳು ಸೂರ್ಯ ಬೆರಳು ನೋಡಿ. ಶನಿ ಬೆರಳು ನೋಡಿ ಎಷ್ಟು ಬಗ್ಗಿದೆ ನೋಡಿ. ಗುರುಬೆರಳು ನೋಡಿ ಎಷ್ಟು ನೇರವಾಗಿದೆ. ಇದು ಕೈ ನೋಡಿ ಅಂದವಾಗೇ ಇಲ್ಲ, ಯಾವ ಬೆರಳು ಅಂದವಾಗಿಲ್ಲ, ಯಾವ ಅಂಗೈಯು ಅಂದವಾಗಿಲ್ಲ. ಇದು ಯಾರ ಹಸ್ತ ಅಂತ ಅಂದ್ರೆ ಕಾರ್ಮಿಕರು, ಕಷ್ಟಪಟ್ಟು ಕೆಲಸ ಮಾಡೋರು, ನಮ್ಮ ರೈತರು, ಹಗಲು ರಾತ್ರಿ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಮನೆ ಕಟ್ಟ ಕೆಲಸ ಮಾಡೋರು, ರೋಡ್ ಕೆಲಸ ಮಾಡೋರು, ಇವ್ರ ಕೈ ಏನಾಗಿರುತ್ತದೆ ಈ ತರ ಲಕ್ಷಣವಾಗಿರಲ್ಲ, ಈ ತರ ಸ್ವಲ್ಪ ಅಲಕ್ಷಣವಾಗಿರುತ್ತೆ. ಇದು ಕಾರ್ಮಿಕ ಹಸ್ತ. ಇದನ್ನ ನಾನು ಯಾವುದಕ್ಕೆ ಹೋಲಿಕೆ ಮಾಡಿದ್ದೀನಿ ಅಂತಂದ್ರೆ ಕುಜನ್ಗೆ ಹೋಲಿಕೆ ಮಾಡಿದ್ದೀನಿ. ಅದ್ರ ನೆಕ್ಸ್ಟ್ ಯಾವುದು ಅಂತಂದ್ರೆ ಅದರ ನೆಕ್ಸ್ಟ್ ನೋಡಿ, ಇದು ಫಿಲಸಾಫಿಕಲ್ ಭೌತಿಕ ಹಸ್ತ. ನಾಲ್ಕನೇದು ಭೌತಿಕ ಹಸ್ತ. ಇದನ್ನ ಫಿಲಸಾಫಿಕಲ್ ಹ್ಯಾಂಡ್ ಅಂತ ಕರೀತಾರೆ. ತತ್ವಜ್ಞಾನಿ ಅಂದ್ರೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಆಮೇಲೆ ವೇದಗಳು ಇವುಗಳನ್ನ ಅಧ್ಯಯನ ಮಾಡತಕ್ಕಂಥ ಹ್ಯಾಂಡು ಈ ರೀತಿ ಇರುತ್ತೆ. ಇದನ್ನು ತತ್ವಜ್ಞಾನಿ ಭೌತಿಕ ಹಸ್ತ ಅಥವಾ ಫಿಲಸಾಫಿಕಲ್ ಹ್ಯಾಂಡ್ ಅಂತ ಕರೀತಾರೆ ಇದನ್ನ. ಇದು ಎಷ್ಟಿದೆ? ನಾಲ್ಕನೇದು. ಇದು ನೋಡಿ ಐದನೇದು, ಸ್ಫೂರ್ತಿ ಹಸ್ತ. ಇದು ನೋಡಿ ಅಲ್ಲ ಎಷ್ಟು ಲಕ್ಷಣವಾಗಿದೆ ಕೈ. ಇದು ಆ ಕಾರ್ಮಿಕ ಹಸ್ತಕ್ಕೂ ಇದಕ್ಕೂ ಡಿಫರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಲಕ್ಷಣವಾಗಿದೆ. ಇದು ಕಾರ್ಮಿಕ ಹಸ್ತ. ಇದು
ಸ್ಫೂರ್ತಿ ಹಸ್ತ. ಸ್ಫೂರ್ತಿ ಹಸ್ತ ಇಂಗ್ಲೀಷಲ್ಲಿ ಏನು ಕರೀತದೆ ಅಂದರೆ ಆರ್ಟಿಸ್ಟಿಕ್ ಹ್ಯಾಂಡ್. ಆರ್ಟ್ ಅಂದರೆ ಕಲೆ, ಹೆಚ್ಚು ಕಲೆ, ಬಣ್ಣ ಹಾಕೋರು, ಚಿತ್ರಕಲೆ ಬರೆಯೋರು, ಕಲ್ಲಿನ ಕೆಲಸ ಮಾಡೋರು, ಕಲ್ಲಿನಲ್ಲಿ ವಿಗ್ರಹಗಳನ್ನು ಕೆತ್ತವರು, ಮರದಲ್ಲಿ ವಿಗ್ರಹಗಳನ್ನು ಕೆತ್ತವರು ಇವರೆಲ್ಲ ಈ ಗುಂಪಿಗೆ ಬರ್ತಾರೆ. ಆ ಥರ ಅವ್ರ ಕೈ ಈ ಥರ ಇರುತ್ತೆ. ಇದು ಸ್ಫೂರ್ತಿ ಹಸ್ತ. ನೆಕ್ಸ್ಟ್ ಇವಾಗ ಆದರ್ಶ ಹಸ್ತ. ನೋಡಿ, ಇದು ಆದರ್ಶ ಹಸ್ತ. ಇದು ಆದರ್ಶ ಹಸ್ತ. ಆದರ್ಶ ಹಸ್ತ ಇದು ಏನಾಗಿರುತ್ತೆ ಅಂತಾನೆ ನೋಡಿ. ಇದು ಲಕ್ಷಣವಾಗಿಲ್ಲ, ಬೆರಳು ಲಕ್ಷಣವಾಗಿವೆ. ತುದಿ ಬೆರಳಿನ ಕೊನೆ ಶಾರ್ಪ್ ಆಗಿದೆ, ಕೈ ಉದ್ದವಾಗಿದೆ, ಲಕ್ಷಣವಾಗಿದೆ. ಇದನ್ನು ಆದರ್ಶ ಹಸ್ತ ಅಂತ ಕರೀತಾರೆ. ಆದರ್ಶ ಹಸ್ತ ಇಂಗ್ಲೀಷಲ್ಲಿ ಏನು ಕರೀತಾರೆ ಅಂತಂದರೆ ಸೈಕಿಕ್ ಹ್ಯಾಂಡ್. ಇಂಗ್ಲೀಷಲ್ಲಿ ಸೈಕಿಕ್ ಹ್ಯಾಂಡ್ ಅಂತ ಕರೀತಾರೆ. ಆಮೇಲೆ ಈಗ ಕೊನೆ ಹಸ್ತ, ಈಗ ತೋರಿಸಿದ್ನಲ್ಲ ಕೊನೆ ಹಸ್ತ, ಇದು ಮಿಶ್ರ ಹಸ್ತ. ಎಲ್ಲ ಹಸ್ತಗಳು 6 ಹಸ್ತಗಳು ಇದರಲ್ಲಿ ಸೇರ್ಕೊಂಡಿವೆ. 6 ಹಸ್ತಗಳ ಟೈಪು ಇದರಲ್ಲಿ ಸೇರ್ಕೊಂಡಿವೆ. ಇದನ್ನು ಮಿಶ್ರ ಹಸ್ತ ಅಂತ ಕರೀತಾರೆ. ಇದನ್ನು ನಾನು ಸೂರ್ಯನಿಗೆ ಹೋಲಿಕೆ ಮಾಡಿದ್ದೀನಿ. ಇದು ಆದರ್ಶ ಹಸ್ತ. ಹೀಗೆ ಸಂಸ್ಕೃತ ಹಸ್ತ, ಚೌಕ ಹಸ್ತ, ಕಾರ್ಮಿಕ ಹಸ್ತ, ಭೌತಿಕ ಹಸ್ತ, ಸ್ಫೂರ್ತಿ ಹಸ್ತ, ಆದರ್ಶ ಹಸ್ತ, ಮಿಶ್ರ ಹಸ್ತ. ಮತ್ತೆ ಇಲ್ಲೊಂದು ಹಸ್ತ ಅಂತ ತೋರಿಸ್ತಿದ್ದೆ ನಾನು. ನೋಡಿ, ಇದೊಂದು ಈ ಕಡೆ ಹಸ್ತ ನೋಡಿ, ಈ ಕಡೆ ಹಸ್ತ ನೋಡಿ. ಇದು ಹಿಂದೆ ಏನು ಮಾಡ್ತಾ ಇದ್ರು ಅಂತಂದರೆ, ಇದರಲ್ಲಿ ಪ್ರೆಸ್ನಲ್ಲಿ ಇಂಕ್ ಹಾಕ್ತಾರಲ್ಲ, ರೋಲರ್ಗೆ ಇಂಕ್ ಹಾಕ್ತಾರಲ್ಲ, ಪ್ರೆಸ್ನಲ್ಲಿ ರೋಲರ್ಗೆ ಇಂಕ್ ಹಾಕ್ತಾರಲ್ಲ, ಆ ಇಂಕನ್ನು ಕೈಗೆ ಬಳ್ಕೊಂಡು ಪೇಪರ್ ಮೇಲೆ ಪ್ರೆಸ್ ಮಾಡ್ತಿದ್ರು. ಪೇಪರ್ ಮೇಲೆ ಪ್ರೆಸ್ ಮಾಡಿ ಅದನ್ನು ಬೇರೆ ಕಡೆಗೆ ಕಳಿಸಿ ಅದನ್ನು ಬೇರೆ ಇದು ಹಸ್ತ ಸಾಮಗ್ರಿಕ ತಜ್ಞರಿಗೆ ಕಳಿಸಿ ಅದನ್ನು ಅಧ್ಯಯನ ಮಾಡ್ತಾಯಿದ್ರು. ನೋಡಿ, ಇದು ಆ ರೀತಿ ಕೈಗೆ ಇಂಕ್ ಬಳ್ಕೊಂಡು, ಯಾವುದು ಪ್ರೆಸ್ನಲ್ಲಿ ಇರ್ತಕ್ಕಂಥ ಬ್ಲ್ಯಾಕ್ ಇಂಕನ್ನು ಕೈಗೆ ಬರೆದು ಪೇಪರ್ ಮೇಲೆ ಪ್ರಿಂಟ್ ಮಾಡಿ ಪೇಪರ್ ಮೇಲೆ ಒತ್ತಿ ಅದನ್ನು ಕಳಿಸ್ತಾ ಇದ್ರು. ಅದನ್ನು ನೋಡ್ತಾ ಇದ್ರು, ಅದನ್ನು ಕಳಿಸ್ತಾ ಇದ್ರು. ಇದು ಈ ರೀತಿ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು. ಇವತ್ತೇನು ಯಾವ ಕಾಲನೂ ಹಳೆ ಕಾಲನೂ ಬೇಕಾಗಿಲ್ಲ, ಯಾವ ಕಾಲನೂ ಬೇಕಿಲ್ಲ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇರುತ್ತೆ. ಅದರಲ್ಲಿ ಇದಕ್ಕೆ ಹೋದರೆ ಅದಕ್ಕೆ ಕ್ಲೀನಾಗಿ ಕ್ಲೀನಾಗಿ ಫೋಟೋ ತೆಗಿಬೋದು. ನೋಡಿ, ನಾನು ಬಲಗೈ ಫೋಟೋ ತೆಗಿತೀನಿ ನೋಡಿ. ಫೋಟೋ ತೆಗಿತೀನಿ ನೋಡಿ. ಕ್ಲೀನಾಗಿ ಫೋಟೋ ತೆಗಿಬೋದು. ಅಥವಾ ಎರಡು ಕೈಯನ್ನು ಈ ರೀತಿ ಫೋಟೋ ತೆಗಿಬೋದು. ತೆಗೆದ್ಬಿಟ್ಟು ವಾಟ್ಸಪ್ಪಲ್ಲಿ ಹಸ್ತ ಸಾಮಗ್ರಿಗೆ ಕಳಿಸಿದ್ರೆ ಆಟೋಮ್ಯಾಟಿಕ್ ಅವ್ರು ನೋಡಿ ನಿಮಗೆ ಪ್ರೊಡಕ್ಷನ್ ಕೊಡ್ತಾರೆ. ಎಷ್ಟು ಈಸಿ ಇದೆ, ಎಷ್ಟಿದೆ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇರ್ತದೆ. ಮೊಬೈಲಲ್ಲಿ ಈಸಿಯಾಗಿ ಫೋಟೋ ತೆಗೆದು ಹಸ್ತ ಸಾಮಗ್ರಿ ಕಳಿಸಿದ್ರೆ ಅವರು ನೋಡಿ ನಿಮ್ಮ ಪ್ರೊಡಕ್ಷನನ್ನು ಕೊಡ್ತಾರೆ. ಇಲ್ಲಿಗೆ ಯಾವುದು ಮುಗೀತು ಅಂದರೆ ಹಸ್ತಾಕೃತಿ ಮುಗೀತು. 7 ಆಕೃತಿಗಳನ್ನು ನಾವು ಇಲ್ಲಿ ನೋಡಿದ್ವು. ಹಸ್ತಾಕೃತಿಗಳು 7 ಆಕೃತಿಗಳು ಇಲ್ಲಿಗೆ ಮುಗಿಯಿತು. ಇನ್ನು ಮುಂದಕ್ಕೆ ಏನು ಮಾಡ್ತೀವಿ ಮುಂದೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಈ ಕೈಯಲ್ಲಿ 7 ಪರ್ವಗಳಿವೆ. 7 ಪರ್ವಗಳನ್ನು 7 ದಿವಸ ಪ್ರೊಟೆಕ್ಷನ್ ಕೊಡ್ತೀನಿ. ಮತ್ತೆ ಒಂದೊಂದು ಪರ್ವದಲ್ಲೂ ಯಾವ್ಯಾವ ಚಿಹ್ನೆ ಏನಿದ್ರೆ ಏನಾಗುತ್ತೆ ಅಂತ ಮತ್ತೆ 7 ದಿವಸ ಅದೇ ಪರ್ವಗಳ ಮೇಲೆ ಪ್ರೊಟೆಕ್ಷನನ್ನು ಕೊಡ್ತೀನಿ. 7 ಪರ್ವಗಳು ಯಾವುವು ಅಂತ ನಾನು ಕೈಯಲ್ಲಿ ಒಂದು ಸಾರಿ ತೋರಿಸ್ತೀನಿ ನೋಡಿ. ಇದು ಗುರುಪರ್ವ, ಇದು ಶನಿ ಪರ್ವ, ಇದು ಇಲ್ಲಿ ಉಬ್ಬಿರುತ್ತೆ. ಇದು ಇಷ್ಟೆಗಳ ಇದು ಶನಿ ಪರ್ವ, ಇಷ್ಟೆಗಳ ಇರುತ್ತೆ. ಇದು ಸೂರ್ಯ ಪರ್ವ, ಇಷ್ಟೆಗಳ ಇರುತ್ತೆ.
ಬುಧ ಪರ್ವ ಇಷ್ಟೆಲ್ಲ ಇರುತ್ತೆ. ಆಮೇಲೆ ಇದು ಶುಕ್ರ ಪರ್ವ, ಇಲ್ಲಿಂದ ಇಷ್ಟು, ಇದು ಎಲ್ಲಕ್ಕಿಂತ ದೊಡ್ಡ ಪರ್ವ ಅಂತ ಅಂದರೆ ಶುಕ್ರ ಪರ್ವ. ಅದನ್ನು ಬಿಟ್ಟರೆ ನೆಕ್ಸ್ಟು ಯಾವುದೋ ಚಂದ್ರ ಪರ್ವ, ಇದು ಚಂದ್ರ ಪರ್ವ. ಇಲ್ಲಿ ಕುಜ ಪರ್ವ ಮಾತ್ರ 2 ಕಡೆ ಇರುತ್ತೆ, ಮೂರು ಕಡೆ ಇರುತ್ತೆ, 2 ಕಡೆ ಇರುತ್ತೆ ಅಥವಾ 3 ಕಡೆ ಇರುತ್ತೆ ನೋಡಿ. ಈ ಪ್ಲೇಸ್ ಇದೆಯಲ್ಲ, ಇದು ಕುಜ ಪರ್ವ. ಈ ಪ್ಲೇಸ್ ಇದೆಯಲ್ಲ, ಇದು ಕುಜ ಪರ್ವ. ಈ ಪ್ಲೇಸ್ ಇದೆಯಲ್ಲ, ಇದು ಕುಜ ಪರ್ವ. 1 2 3 ಕಡೆ ಕುಜ ಪರ್ವ ಇರುತ್ತೆ. ಮತ್ತೆ ರಾಹು ಪರ್ವ ಎಲ್ಲಿರುತ್ತೆ ಅಂತಂದರೆ ಇಲ್ಲಿ ಇರುತ್ತೆ, ಈ ರೌಂಡ್ ಇಲ್ಲಿ ಇರುತ್ತೆ. ಕೇತು ಪರ್ವ ಇಲ್ಲಿರುತ್ತೆ, ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ ರಾಹು ಪರ್ವ ಇಲ್ಲಿರುತ್ತೆ, ಕೇತು ಪರ್ವ ಇಲ್ಲಿರುತ್ತೆ, ರಾಹು ಪರ್ವ ಇಲ್ಲಿರುತ್ತೆ, ಕೇತು ಪರ್ವ ಇಲ್ಲಿರುತ್ತೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಏನು ಹೇಳ್ತಾರೆ ಅಂದರೆ ರಾಹು ಪರ್ವ ಇಲ್ಲಿರುತ್ತೆ, ಕೇತು ಪರ್ವ ಈ ಲಾಸ್ಟಲ್ಲಿ ಕಂಕಣದ ಹತ್ತಿರ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೀಗೆ 7 ಪರ್ವಗಳು, 7 ಪರ್ವಗಳ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ 7 ಎಪಿಸೋಡಲ್ಲಿ. ಮತ್ತೆ ಒಂದೊಂದು ಪರ್ವವನ್ನು ತೆಗೆದುಕೊಂಡು ಆ ಪರ್ವದ ಮೇಲೆ ಯಾವ ಚಿಹ್ನೆ ಇದ್ದರೆ ಏನಾಗುತ್ತೆ, ನೆಕ್ಸ್ಟ್ ಆದ ಮೇಲೆ ಚಿಹ್ನೆಗಳನ್ನು ವಿವರಣೆಯನ್ನು ಕೊಡ್ತೀನಿ. ಚಿಹ್ನೆಗಳನ್ನು ವಿವರಣೆಯನ್ನು ಕೊಟ್ಟ ಮೇಲೆ ಆ ಚಿಹ್ನೆಗಳು ಈ ಪರ್ವದ ಮೇಲೆ ಇದ್ರೆ ಏನಾಗುತ್ತೆ, ಅಂತ ಅದು 7 ಎಪಿಸೋಡನ್ನು ಕೊಡ್ತೀನಿ. 7 1 7 14, 2 ಅಥವಾ 3 ಎಪಿಸೋಡು ಚಿಹ್ನೆಗಳನ್ನು ಕೊಡ್ತೇನೆ. 14 3 17 ಎಪಿಸೋಡನ್ನು ಬರೀ ಪರ್ವದ ಬಗ್ಗೆನೇ ಕೊಡ್ತೀನಿ. ಇನ್ನೂ ಒಂದು ಏನಾಗಿದೆ ಅಂತಂದರೆ ಪರ್ವದ ಕಾಂಬಿನೇಷನ್ ಅಂತ ಬೇರೆ ಬರುತ್ತೆ, ಅದು 1 2 ಎಪಿಸೋಡನ್ನು ಕೊಡ್ತೀನಿ. ಇಷ್ಟಿಗೆ ಸುಮಾರು ಒಂದು 7 14 16 ನಿಯರ್ಲಿ 20 ಎಪಿಸೋಡ್ಸ್. ಸುಮಾರು 20 ಎಪಿಸೋಡ್ಸು ಬರೀ ಈ ಪರ್ವದ ಬಗ್ಗೆನೇ ಕೊಡ್ತೀನಿ. ಅದಾದಮೇಲೆ ನಾವು ಲೈನ್ಗೆ ಹೋಗ್ತೀನಿ. ಒಂದೊಂದು ಲೈನನ್ನು ನಿಯರ್ಲಿ ಒಂದೊಂದು 10 ಎಪಿಸೋಡನ್ನು ಕೊಡ್ತೀನಿ. ಒಂದೊಂದು ಗೆರೆಗಳನ್ನು 10 ಎಪಿಸೋಡನ್ನು ಕೊಡ್ತೀನಿ. ಇಲ್ಲಿಗೆ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಕಾಣುತ್ತೆ. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ ಇದನ್ನು ಗುರ್ತಾಕೊಂಡು ಅದನ್ನು ಸ್ಟಡಿ ಮಾಡಿ ಇಲ್ಲಿಗೆ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.